ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಕಿತಾ ಫ್ಯಾಷನ್ ವೇರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಡೈರೆಕ್ಟಾಗಿ ಕಸ್ಟಮರ್ ಬಟ್ಟೆಗಳನ್ನು ಯಾವ ರೀತಿ ಕಟ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಮೊದಲು ಬನ್ನಿ, ಒಂದು ಪ್ಲೈನ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲು ಈ ಥರ ಸೈಡ್ ಕೆಳಗಡೆ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು, ಆಮೇಲೆ ಬ್ಯಾಕ್ ಲೆಂತ್ ಎಷ್ಟಿದೆಯೋ ಅನ್ನೋದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಉದ್ದವಾಗಿ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀವಿ, ಯಾವ ರೀತಿ ಕಟ್ಟಿಂಗ್ ಮಾಡ್ಬೋದು, ಟೈಲರ್ ಅಂಗಡಿಗಳಲ್ಲಿ ಯಾವ ರೀತಿ ನಾವು ಕಟ್ಟಿಂಗ್ ಮಾಡ್ತೀವಿ ಕಸ್ಟಮರ್ ಬಟ್ಟೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇವಾಗ ಬ್ಯಾಕ್ ಚೆಸ್ಟ್ ಲೂಸ್ ಎಷ್ಟಿದೆ ಅದನ್ನು ನಾವು ಅಳತೆ ಮಾಡ್ಕೊಳ್ಳೋಣ. ಇವಾಗ ಬ್ಯಾಕ್ ಲೂಸ್ ಎಷ್ಟಿದೆಯೋ ಅಷ್ಟೇ ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಅದು ಒಳಗಡೆ 3 ಸ್ಟಿಚ್ಚನ್ನು ಹಾಕ್ತೀವಿ, ನಮಗೆ ಬೇಕು ಅಂದರೆ ಬಿಚ್ಕೊಳ್ಳೋ ಥರ. ಹಾಗೆ ಕೆಳಗಡೆ ಕೂಡ ವೇಸ್ಟ್ ಎಷ್ಟಿದೆಯೋ ಅಷ್ಟು ಮಾರ್ಕ್ ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊತೀವಿ, ಮತ್ತು 1.5 ಇಂಚ್ ಮತ್ತೆ ಎಕ್ಸ್ಟ್ರಾ. ಯಾಕೆ ಅಂತ ಹೇಳಿದ್ರೆ ಕೆಳಗಡೆ ಒಂದು ಡಾಟ್ ಬರುತ್ತೆ ಅದಕ್ಕೆ. ಮತ್ತು ಇವಾಗ ಸೈಡಿಂದ ಆರ್ಮಾಲ್ವರೆಗೂ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಹಾಗೆ ಬ್ಯಾಕ್ ನೆಕ್ಕನ್ನು ಸಿಂಪಲ್ಲಾಗಿ ಹಾಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊತಾ ಹೋಗೋದಷ್ಟೆ. ನೋಡ್ಕೊಳ್ಳಿ, ಕ್ಲೀನಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಇಟ್ಕೋಬೇಕು. ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೋಬೇಕು, 1/2 ಇಂಚು. ನೆಕ್ಕನ್ನು ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ಥರ ನೆಕ್ಕನ್ನು ಮಾರ್ಕ್ ಮಾಡ್ಕೊತೀವಿ. ಓಕೆ, ಇದು ಸ್ವಲ್ಪ ಏಜ್ ಆಗಿರೋರು ಬ್ಲೌಸ್ ಆಗಿರೋದ್ರಿಂದ ಈ ಥರ ಕ್ರಾಸಾಗಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇವಾಗ ಶೋಲ್ಡರ್ ಎಷ್ಟಿದೆ ಅದನ್ನು ಚೆಕ್ ಮಾಡಿಕೊಂಡು ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. 1/2 ಇಂಚ್ ಎಕ್ಸ್ಟ್ರಾ, ಎಲ್ಲ ಕಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊತಾ ಹೋಗ್ತೀನಿ, ಡಬಲ್ ಮಾರ್ಕ್ ಇರೋದನ್ನು ನೋಡ್ಕೊಳ್ಳಿ. ಇವಾಗ ಈ ಥರ ಕ್ರಾಸಾಗಿ ಒಂದು ಸ್ಟಿಚ್ ಮಾರ್ಕನ್ನು ಮಾಡ್ಕೊಳ್ಳೋಣ. ಈ ಥರ ಕರ್ವಾಗಿ ಆರ್ಮಲ್ ಶೇಪ್ ಯಾವ ಥರ ಬರಬೇಕು ಅನ್ನೋದನ್ನು ಮಾರ್ಕ್ ಮಾಡಿದ್ದೀನಿ. ಮತ್ತು ಆರ್ಮ್ ಕರೆಕ್ಟಾಗಿದೆಯಾ ಅಂತ ಇವಾಗಲೇ ಚೆಕ್ ಮಾಡ್ಕೊಂಬಿಡೋಣ ಒಂದು ಸಾರಿ. ಕಟ್ ಮಾಡಿದ್ಮೇಲೆ ಕಷ್ಟ ಆಗುತ್ತೆ ಆಮೇಲೆ, ಅದಕ್ಕೆ ಇವಾಗಲೇ ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಬನ್ನಿ, ಈ ಥರ ಕಟ್ ಮಾಡ್ಕೋಬೇಕು. ಈ ವಿಡಿಯೋನ ನೋಡಿದವ್ರಿಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವಾರು ವಿಡಿಯೋಗಳನ್ನು ನಾವು ಮಾಡಿ ಹಾಕ್ತಾಯಿರ್ತೀವಿ, ಅದು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೋಡಿ, ಈ ಥರ ಕಟಿಂಗ್ ಮಾಡಿದ್ದಾಯಿತು. ಎರಡು ಕಡೆ ಒಂದೊಂದು ನ್ಯಾಚನ್ನು ಹಾಕ್ಕೊತೀನಿ. ಈಗ ಸ್ಲೀವ್ಸ್ ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ, ಇದು ಪನ್ನ ಚಿಕ್ಕದಾಗಿರೋದ್ರಿಂದ ಒಂದು 2 ಇಂಚು ಫೋಲ್ಡಿಂಗ್, ಒಂದು ಜಾಸ್ತಿ ಒಂದು ಕಡಿಮೆ ಬಿಟ್ಕೊತಾ ಇರ್ತೀನಿ. ಲಾಸ್ಟಲ್ಲಿ ಆ ಸ್ಪೇಸಿಗೆ ಒಂದು ಜಾಯಿಂಟನ್ನು ಹಾಕ್ಕೊತೀವಿ. ಬನ್ನಿ, ಇವಾಗ ಸೈಡು ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೊತೀನಿ, ಮತ್ತು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊತೀನಿ, ಮತ್ತು ಫೋಲ್ಡಿಂಗಿಗೆ ಅಂತ 1 ಇಂಚು, ಸ್ಟಿಚಿಂಗ್ 1/2 ಇಂಚು, ಫೋಲ್ಡಿಂಗು 1 ಇಂಚು. ಅದಾದಮೇಲೆ ಸ್ಲೀವ್ಸನ್ನು ಹೀಗೆ ಡೈರೆಕ್ಟು ಸೇಮ್ ಮೆಜರ್ಮೆಂಟ್ ಹೇಳಿದ್ರಿಂದ ಏನು ಚೇಂಜಸ್ ಮಾಡ್ತಾಯಿಲ್ಲ. ಸ್ಲೀವ್ಸನ್ನು ಇದೇ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊತೀನಿ. ಮೇಲ್ಗಡೆ ಒಂದು ಮಾರ್ಕು ಮತ್ತು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕು, ಕೆಳಗಡೆ ಹಾಗೆ ಕೂಡ ಒಂದು ಮಾರ್ಕು ಮತ್ತು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕು, ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಫಸ್ಟು ಈ ಥರ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಕರ್ವಾಗಿ ಇರುತ್ತೆ, ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀನಿ. ಬ್ಯಾಕು 3 ಸ್ಟಿಚ್ ಹಾಕ್ಕೊಡ್ತೀವಿ ಕಸ್ಟಮರ್ಗಳಿಗೆ, ಟೈಟ್ ಆಯಿತು ಅಂದರೆ ಬಿಚ್ಕೊಳ್ಳೋ ಥರ. ನೋಡಿ, ಈ ಥರ ಎರಡು ಕಡೆ ಒಂದೊಂದು ಆರ್ಮಲ್ ಹತ್ರ ಒಂದು ನ್ಯಾಚು ಮತ್ತು ಸೆಂಟ್ರಲ್ಲಿ ಒಂದು ನ್ಯಾಚ್ ಹಾಕ್ಕೊತೀವಿ. ಇವಾಗ ಅದನ್ನು ಬಿಡಿಸಿ ಫ್ರಂಟ್ ಶೇಪ್ ಎಷ್ಟು ತೆಗಿಬೇಕು ಅನ್ನೋದನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಫ್ರಂಟ್ ಶೇಪ್ ಒಂದು 3/4 ಇಂಚಷ್ಟು ಶೇಪನ್ನು ಮಾರ್ಕ್ ಮಾಡಿ ತೆಗಿತೀನಿ. ನೋಡಿ, ಈ ಪೀಸ್ ಎಷ್ಟು ಬಂದಿದೆಯೋ ಅಷ್ಟಾಗಲ್ಲ. ಅದಾಯ್ತಲ್ಲ. ಇವಾಗ ಬ್ಯಾಕ್ ಅದೇ ಥರ ಸ್ಲೀವ್ಸ್ ಬ್ಯಾಕ್ ಶೇಪು ಒಂಚೂರು 1/4 ಇಂಚಷ್ಟು ಮಾತ್ರ ಶೇಪನ್ನು ತೆಕ್ಕೊಳ್ತೀನಿ. ಫ್ರಂಟ್ ತೆಗೆದಿದ್ವಲ್ಲ ಅದೇ ಥರ
ಬ್ಯಾಕಲ್ಲಿ ಒಂದು 1/4 ಇಂಚಷ್ಟು ಶೇಪನ್ನು ಮಾತ್ರ ತೆಕ್ಕೊತೀನಿ. ಆಯ್ತಲ್ಲ. ಇವಾಗ ಫ್ರಂಟನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂದರೆ, ಫಸ್ಟು ಆ ಬ್ಯಾಕ್ ಪೋರ್ಷನನ್ನು ತೊಗೊಂಡು ಬಟ್ಟೆ ಮೇಲೆ ಇಟ್ಟು ಹಾಗೆ ಡಿಟ್ಟು ಅದು ಯಾವ ಥರ ಇದೆಯೋ ಅದೇ ಥರ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಸುತ್ತ ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾರ್ಕನ್ನು ಮಾಡಿಕೊಂಡು ನೋಡಿ, ಈ ಥರ ಫುಲ್ ಎಲ್ಲ ಕಡೆನೂ ಒಂದೊಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಆಯ್ತಲ್ಲ. ಇವಾಗ ಅದು ಬ್ಯಾಕನ್ನು ಎತ್ತಿಟ್ಬಿಟ್ಟು ಫ್ರಂಟನ್ನು ತೊಗೊಳ್ಳೋಣ. ಇಲ್ಲಿ ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಫ್ರಂಟನ್ನು ಇಟ್ಬಿಟ್ಟು ಫ್ರಂಟ್ ನೆಕ್ಕು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ನೆಕ್ ಡೀಪು ಕರೆಕ್ಟಾಗಿ ಬರುತ್ತೆ, ಒಂಚೂರು ಹೆಚ್ಚು ಕಮ್ಮಿ ಆಗಲ್ಲ. ಮಾರ್ಕ್ ಮಾಡಿಕೊಂಡು 1/4 ಇಂಚು ಬಿಟ್ಟು ಕಟ್ ಮಾಡ್ತೀವಿ ಇವಾಗ. ಆಮೇಲೆ ನೋಡಿ, ಈ ಥರ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ ಡೀಪಿಂದ ಕೆಳಗಡೆ ಒಂದು ಜಾಯಿಂಟ್ ಬರುತ್ತಲ್ಲ, ಬೆಲ್ಟ್ ಜಾಯಿಂಟ್ವರೆಗೂ ಒಂದು ಮಾರ್ಕನ್ನು ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊತೀವಿ. ಏಕೆಂದರೆ ಸೆಂಟ್ರಲ್ಲಿ ಒಂದು ಡಾಟ್ ಬರುತ್ತೆ ಆ ಥರ. ಇವಾಗ ಸೆಂಟ್ರ್ ಡಾಟ್ ಇದೆ ಮೇಯ್ನು ಇಂಪಾರ್ಟೆಂಟು. ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಆ ಸೆಂಟ್ರ್ ಡಾಟಿಂದ ಕೆಳಗಡೆವರೆಗೂ ಎಷ್ಟು ಎಕ್ಸ್ಟ್ರಾ, ಕೆಳಗಡೆವರೆಗೂ ಎಷ್ಟು ಬರುತ್ತೆ ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸೈಡಿಂದ ಸೆಂಟ್ರ್ ಪಾಯಿಂಟ್ ನೋಡಿ, ಈ ಥರ ಸೆಂಟ್ರ್ ಪಾಯಿಂಟ್ಗೆ ಒಂದು ಮಾರ್ಕು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಸೈಡಲ್ಲಿ ಮೇಲುಗಡೆ ಜಾಯಿಂಟಿಂದ ಆರ್ಮಲ್ ಜಾಯಿಂಟಿಂದ ಆ ಜಾಯಿಂಟ್ ಕೆಳಗಡೆ ಜಾಯಿಂಟ್ವರೆಗೂ ಒಂದು ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ಮಾತ್ರ ಟೇಪಲ್ಲಿ ಅಳತೆ ಮಾಡ್ಕೊತೀವಿ. ಕರೆಕ್ಟಾಗಿ ಚೆಸ್ಟ್ ಲೂಸ್ ಎಷ್ಟಿದೆಯೋ ಅದಕ್ಕಿಂತ 1/4 ಇಂಚ್ ಒಂದು ಡಾಟ್ಗೋಸ್ಕರ 1/4 ಇಂಚ್ ಮಾತ್ರ ಎಕ್ಸ್ಟ್ರಾ ಮಾರ್ಕ್ ಬಿಟ್ಕೊತೀವಿ. ಇವಾಗ ಕಪ್ಪು ಪಾಯಿಂಟ್ ಸೆಂಟ್ರ್ ಪಾಯಿಂಟಿಂದ ಸೈಡ್ವರೆಗೂ ಎಷ್ಟಿದೆ ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಮೇಲಿಂದ ಒಂದು ಗೆರೆಯನ್ನು ಎಳ್ಕೊಳ್ಳೋಣ. ಕೆಲವು ಕ್ರಾಸಾಗಿ ಬರುತ್ತೆ, ಇನ್ನೊಂದು ಕೆಲವು ಸ್ಟ್ರೈಟಾಗಿ ಬರುತ್ತೆ. ಇವತ್ತು ಸ್ವಲ್ಪ ಕ್ರಾಸ್ ಇದೆ, ಯಾಕೆಂದರೆ ಕಪ್ ಸೈಜು ಸ್ವಲ್ಪ ದೊಡ್ಡದಾಗಿರುತ್ತೆ. ಈ ಥರ ಮೇಲಿಂದ ಆರ್ಮಲ್ ಡಾಟು, ಸೈಡ್ ಡಾಟು ಇಷ್ಟನ್ನು ಮಾಡ್ಕೊಂಡ್ಮೇಲೆ ಇವಾಗ ಸೈಡಿಂದ ಈ ಕಪ್ ಪಾಯಿಂಟ್ಗೆ ಎಷ್ಟು ಇದೆ ಅದನ್ನು ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಕಡೆ ಸೈಡಿಂದ ಕೂಡ ಲಾಸ್ಟಿಂದ ಹಿಡ್ಕೊಂಡು ಆ ಜಾಯಿಂಟ್ ಎಲ್ಲಿವರೆಗೂ ಬರುತ್ತೋ, ಕಪ್ ಪಾಯಿಂಟ್ದು ಜಾಯಿಂಟ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಅಳತೆ ಮಾಡಿಕೊಂಡು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಈಗ ಫ್ರಂಟ್ ಡಾಟಿಗೆ ಮಾತ್ರ ಅರ್ಧ ಇಂಚು ಡೌನ್ ಮಾಡ್ಕೊತೀನಿ. ಡೌನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಆರ್ಮಲ್ಲು ಬ್ಯಾಕ್ಗಿನ್ನ ಅರ್ಧ ಇಂಚು ಶೇಪ್ ಜಾಸ್ತಿ ತೆಗಿಬೇಕಾಗುತ್ತೆ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಕಡೆ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀವಿ ಎಲ್ಲ ಕಡೆ ಒಂದೊಂದು ನ್ಯಾಚನ್ನು ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಮಾರ್ಕಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿದರೆ ಅದು ಫ್ರಂಟ್ ಪೋರ್ಷನ್ ನೀಟಾಗಿ ಕೂತ್ಕೊಳ್ಳುತ್ತೆ. ಬನ್ನಿ ಇವಾಗ ಫ್ರಂಟ್ ಬೇಕು, ಒಂದ್ರ ಮೇಲೆ ಒಂದಿಟ್ಟು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಕೂತ್ಕೊಂಡಿದೆ. ಬನ್ನಿ ಇವಾಗ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ.
ಅರ್ಧ ಇಂಚು ಸ್ಟಿಚ್ಚಿಂಗ್ಗೆ ಅಂತ ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡಿದ್ದೀನಿ. ಬೆಲ್ಟನ್ನು ಇಟ್ಟು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳೋಣ. ಈ ಸೈಡಲ್ಲೂ ಅಷ್ಟೇ ಅರ್ಧ ಇಂಚು ಕೆಳಗಡೆ ಬಿಟ್ಟು ಮೇಲ್ಗಡೆ ಅರ್ಧ ಇಂಚು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಬಿಟ್ಕೊಂಡಿದ್ದೀನಿ. ಈಗ ಫ್ರಂಟು ಬ್ಯಾಕನ್ನು ಇಟ್ಟು ಚೆಕ್ ಮಾಡೋಣ. ಸೈಡಲ್ಲಿ ಏನಿದೆಯೋ ಸೈಡು ಕಟ್ಟಿಂಗ್ ಅಳತೆಗಿನ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಸೈಡಲ್ಲಿ ಈ ಫ್ರಂಟ್ ಸೈಡ್ ಅಂತ ಗೊತ್ತಾಗಲಿ ಅಂತ ಒಂದು ನ್ಯಾಚನ್ನು ಹಾಕ್ಕೊಂಡು ಇವಾಗ ಚೆಕ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿದೆ. ಒಂದು ಪಾಯಿಂಟ್ ಜಾಸ್ತಿ ಇರೋದ್ರಿಂದ ಒಂಚೂರು ಕಟ್ ಮಾಡಿ ತೆಗಿತಾ ಇದ್ದೀನಿ. ಓಕೆನಾ? ಇಲ್ಲಿಗೆ ಕಟಿಂಗ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗಳು ನಿಮಗೆ ಡೈರೆಕ್ಟಾಗಿ ಬರುತ್ತವೆ. ಕಟ್ ಮಾಡಿದ್ವಿ. ಆ ಸ್ಲೀವ್ಸ್ಗೆ ಒಂದು ಸೈಡು ಜಾಯಿಂಟ್ ಹಾಕಬೇಕಿತ್ತು. ಆ ಜಾಯಿಂಟನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಕಟ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಅರ್ಧ ಇಂಚು ಒಳಗಡೆ ಇಟ್ಕೊಂಡು ಫ್ರಂಟನ್ನು ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಫ್ರಂಟನ್ನು ಇಟ್ಕೊಂಡು ಅದೇ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಕಂಪ್ಲೀಟ್ ಆಗಿದೆ. ಓಕೆ, ಸರಿನಾ? ಈ ಥರ ನಾವು ಟೈಲರ್ ಅಂಗಡಿಗಳಲ್ಲಿ ಕಟ್ಟಿಂಗನ್ನು ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಿಮ್ಮ ಸಪೋರ್ಟ್ ನಮಗಿರಲಿ. ಕಂಪ್ಲೀಟ್ ಆಗಿದೆ. ಓಕೆ, ಥ್ಯಾಂಕ್ ಯು.